10,000 ಮಂದಿ ಇದ್ರು. ಭಾರತ ಜನಸಂಖ್ಯೆ ಎಷ್ಟಿತ್ತು? 30 ಕೋಟಿ ಜನ. 30 ಕೋಟಿ ಜನರನ್ನ ಬರೀ 10,000 ಜನ 200 ವರ್ಷ ಆಳ್ಯಾರಪ್ಪ ಅಂದ್ರೆ ಇದು ಏನು ತೋರಿಸೋದಪ್ಪ ಅಂದ್ರೆ ನಿಮ್ಮ ಒಂದು ಕೈ ಏನಂತಾರೆ, ನಿಮ್ಮ ಇನ್ಎಬಿಲಿಟಿ ತೋರಿಸ್ತದೆ. ಜಾಲಿಯನ್ ವಾಲಾಬಾಗದಾಗ ಜನರಲ್ ಡಯರ್ ಹೇಳ್ತಾನೆ ಫೈರ್ ಅಂತ ಹೇಳ್ತಾನೆ. ಸೊ ಫೈರ್ ಅಂತ ಹೇಳಿದಾಗ ಎಲ್ಲರೂ ಕಣ್ಬಿಟ್ಟು ಫೈರ್ ಮಾಡ್ತೇವೆ. ಒಬ್ಬ ಯಾರೇ ಮನಸ್ಸು ಮಾಡಿ ಆ ಡಯರಿ ಮೇಲೆ ಫೈರ್ ಮಾಡಿದ್ರೆ ನಿಮ್ಮ ಇಂಡಿಯನ್ ಹಿಸ್ಟ್ರಿನ ಬದಲಾಗ್ತದೆ. ಬಟ್ ಯಾರೋ ಹಂಗೆ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಏನಾಗಿತ್ತು ಅಂದ್ರೆ ಬ್ರಿಟಿಷನ್ನು ಪ್ಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ನಿಮ್ಮ ಜನರಿಗಿಂತಲೂ ಬ್ರಿಟಿಷನ್ನ ಹೆಚ್ಚು ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೆ ಈ ಒಂದು ವೇಳೆ ಹಾಂಗ್ಕಾಂಗ್ದಾಗ ಬ್ರಿಟಿಷ್ ಆಲ್ಮೋಸ್ಟ್ ಎಲ್ಲ ಕಡೆ ಹೋದರು. ಹಾಂಗ್ಕಾಂಗ್ ಹೋದರು, ಸಿಂಗಾಪುರ್ಗೆ ಹೋದರು. ಬಟ್ ಅಲ್ಲಿ ಜನ ಯಾರೂ ಆರ್ಮಿಗೆ ಜಾಯ್ನ್ ಆಗಿಲ್ಲ. ಬಟ್ ಭಾರತೀಯರು ಮಾತ್ರ ಎಲ್ಲ ಆರ್ಮಿಗೆ ಜಾಯ್ನ್ ಆಗಿ ಅವರ ನಿಷ್ಠೆಯನ್ನು ಬ್ರಿಟಿಷಿಗೆ ತೋರಿಸಿ ಹೊರತಾಗಿ ನಮ್ಮ ದೇಶಕ್ಕೆ ತೋರಿಸ್ಬೇಕು. ಸೊ ಜಪನೀಸ್ ಒಳಗೆ ಒಂದು ಕಲ್ಚರ್ ಅದ. ಸೊ ಏನಪ್ಪ ಅಂದ್ರೆ ಮೆವಿಕೋ ಅಂತ ಹೇಳ್ತಾರೆ. ಮೆವಿಕೋ ಅಂದ್ರೆ ಟ್ರಬಲ್. ಅವ್ರು ಯಾರಿಗೂ ತೊಂದರೆ ಕೊಡಂಗಿಲ್ಲ. ಸೊ ಟ್ರಬಲ್ ಅಂದ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಮೆವಿಕೋ. ಈಗ ನಾವು ಸ್ವಚ್ಛ ಭಾರತ ಅಭಿಯಾನದೊಳಗೆ ಕೋಟಿಗಟ್ಟಲೆ ಖರ್ಚು ಮಾಡಕತ್ತೇವೆ. ಗೌರ್ಮೆಂಟ್ ಈಸ್ ಸ್ಪೆಂಡಿಂಗ್ ಕ್ರೋರ್ಸ್ ಟುಗೆದರ್ ಅಮೌಂಟ್ ಓನ್ಲಿ ಫಾರ್ ದ SBM, ಸ್ವಚ್ಛ ಭಾರತ ಮೂವ್ಮೆಂಟ್ ಅಂತ ಹೇಳ್ತಾರೆ ನಮಗೆ. ಸೊ ದಟ್ ಸ್ಪೆಂಡಿಂಗ್ ಕ್ರೋರ್ಸ್ ಟುಗೆದರ್ ಅಮೌಂಟ್. ಬಟ್ ಜಪಾನ್ದೊಳಗೆ ಹಂಗೆ ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿರೋದೇ ಕಲಿಸುತ್ತಾರೆ. ದಟ್ ಕಲ್ಚರ್ ಹ್ಯಾಸ್ ಬಿನ್ ಡೆವಲಪ್ಡ್ ದೇರ್ ಓನ್ಲಿ. ಡೋಂಟ್ ಟ್ರಬಲ್ ದ ಅದರ್ಸ್. 2022 ಫಿಫಾ ಫುಟ್ಬಾಲ್ ನಡೆದಾಗ ಕತಾರ್ನಲ್ಲಿ ಫುಟ್ಬಾಲ್ ನಡೀತಲ್ಲ, ಅವಾಗ ಜಪಾನ್ದವ್ರು ಆಟಕ್ಕೆ ಹೋಗಿದ್ರು. ಆಟಕ್ಕೆ ಹೋದ್ರೆ ಒಂದು ರೂಮ್ ಕೊಟ್ಟಿರ್ತಾರೆ, ಡ್ರೆಸ್ಸಿಂಗ್ ರೂಮ್ ಅಂತ ಹೇಳ್ತಾರೆ. ಆಟ ಮುಗಿದ ಮೇಲೆ ಅವ್ರು ಹೋಗ್ಬೇಕಾದ್ರೆ ಆ ರೂಮ್ ಕಂಪ್ಲೀಟ್ ಸ್ವಚ್ಛ ಮಾಡಿ ಹೋದ್ರು. ಆ ರೂಮ್ನ ಏನು ಹೊಲಿಸ್ಬೇಕು ಸ್ವಚ್ಛ ಮಾಡಿ ಹೋದ್ರು. ಆ ಆಟ ನೋಡೋಕೆ ಯಾರು ಬಂದಿದ್ರು ಜಪಾನ್ದವ್ರ ತಮ್ಮ ಸುತ್ತಮುತ್ತ ಎಲ್ಲ ಜಾಗ ಸ್ವಚ್ಛ ಮಾಡಿದ್ರು. ಸೊ ಆ ಕಲ್ಚರ್ನ ಅವ್ರಿಗೆ ಅಲ್ಲಿನ ಕಳಿಸಿರ್ತಾರೆ. ಅವರು ಅದನ್ನ ಹೊರಗೆ ಹೇಳೋ ಅವಶ್ಯಕತೆ